ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕೋಮಲ್. ನಾನು ಮದುವೆಯಾಗಿ 2 ವರ್ಷಗಳಾಗಿವೆ ಮತ್ತು ನನ್ನ ವೈವಾಹಿಕ ಜೀವನವನ್ನು ಆನಂದಿಸುತ್ತಿದ್ದೆ. ಆದರೆ ಒಂದು ವಿಷಯ ಖಚಿತವಾಗಿತ್ತು. ಪ್ರತಿದಿನ ಒಂದೇ ವ್ಯಕ್ತಿಯನ್ನು ನೋಡುವುದರಿಂದ ನನಗೆ ಬೇಸರವಾಗುತ್ತಿತ್ತು. ಹೊಸಬರನ್ನು ಭೇಟಿಯಾಗುವುದು ಒಳ್ಳೆಯದು ಎಂದು ನಾನು ಭಾವಿಸಿದೆ. ನಾನು ಹೊಸ ಸಂಗಾತಿಯನ್ನು ಹುಡುಕಲು ಪ್ರಾರಂಭಿಸಿದಾಗ ಒಂದು ದಿನ ನನಗೆ ಇದ್ದಕ್ಕಿದ್ದಂತೆ ನನ್ನ ಚಿಕ್ಕಪ್ಪನ ಮಗಳು ಲಲಿತಾ ಕರೆ ಮಾಡಿದರು. ಅವರು ಮುಂಬೈಗೆ ಬರುತ್ತಿದ್ದಾರೆಂದು ಅವರು ನನಗೆ ಹೇಳಿದರು. ನಾನು ಉತ್ಸಾಹದಿಂದ ಉತ್ತರಿಸಿದೆ, ಹೌದು, ಬನ್ನಿ. ನೀವು ಯಾವ ಅಪಾರ್ಟ್ಮೆಂಟ್ನಿಂದ ಬರುತ್ತಿದ್ದೀರಿ? ಅವಳು ನನಗೆ ಎಲ್ಲಾ ವಿವರಗಳನ್ನು ನೀಗಿದಾಗ ನಾನು ಗಮನಿಸಿದೆ. ಆ ಸಂಜೆ ನಾನು ನನ್ನ ಪತಿ ರಾಘವ್ಗೆ ಹೇಳಿದೆ ಮತ್ತು ಅವರು ತುಂಬಾ ಸಂತೋಷಪಟ್ಟರು. ಮರುದಿನ ಸಂಜೆ ನಾವು ಅವಳನ್ನು ಕರೆದುಕೊಂಡು ಹೋಗಲು ವಿಮಾನ ನಿಲ್ದಾಣಕ್ಕೆ ಹೋದೆವು. ಅವಳು ಬಂದಾಗ ಅವನು ನನ್ನನ್ನು ತಬ್ಬಿಕೊಂಡನು. ನಾನು ಅವಳ ಪತಿ ಹರೀಶನ್ನು ಭೇಟಿಯಾದೆ. ಅವರು ತುಂಬಾ ಬುದ್ಧಿವಂತ ಮತ್ತು ಸುಂದರರಾಗಿದ್ದರು. ನನ್ನ ಪತಿ ಲಲಿತಾಳತ್ತ ಆಕರ್ಷಿತರಾದರು ಮತ್ತು ಅವರ ಮುಖಭಾವದಿಂದ ನನಗೆ ತಿಳಿಯಿತು. ನಾವು ಮನೆಗೆ ಬಂದೆವು. ಉಪಹಾರ ಸಿದ್ಧವಾಗಿತ್ತು. ಅವರು ಕೂಡ ಸಿದ್ಧರಾದರು. ನಾವೆಲ್ಲರೂ ಉಪಹಾರ ಸೇವಿಸಿ ಹೊರಗೆ ಹೋದೆವು. ನಾವು ಹಗಲಿನಲ್ಲಿ ಸ್ವಲ್ಪ ನಡೆದಾಡಿದೆವು. ಮಧ್ಯಾಹ್ನ ಸಿನಿಮಾ ನೋಡಿದೆವು. ಸಂಜೆ ತೋಟದಲ್ಲಿ ನಡೆಯಲು ಹೋದೆವು. ಅಷ್ಟೊತ್ತಿಗೆ ನಾವು ತುಂಬಾ ಹತ್ತಿರವಾಗಿದ್ದೇವೆ. ನಾನು ಲಲಿತಾಳ ಜೊತೆ ಮಾತನಾಡಲು ಪ್ರಾರಂಭಿಸಿದೆ ಮತ್ತು ಅವರು ಬೇರ್ಪಟ್ಟರು. ಇಲ್ಲಿಯವರೆಗೆ ನಮ್ಮ ಸಂಭಾಷಣೆಗಳು ವಿಭಿನ್ನವಾಗಿದ್ದವು, ಆದರೆ ಈಗ ನನ್ನ ಸಂಭಾಷಣೆಗಳು ಸಹ ವಿಭಿನ್ನವಾಗಿದ್ದವು. ನಾನು, ಲಲಿತಾ, ಹೇಳು, ಒಂದೇ ವ್ಯಕ್ತಿಯೊಂದಿಗೆ ಇರಲು ನಿನಗೆ ಬೇಸರವಾಗುವುದಿಲ್ಲವೇ? ಅವಳು, ದೀದಿ, ನೀನು ನಿನ್ನ ಕೈ ಆ ನರವನ್ನು ಮುಟ್ಟದಂತೆ ಯಾವಾಗ ನಿಲ್ಲಿಸಿದೆ? ನಿಜ ಹೇಳಬೇಕೆಂದರೆ ನನ್ನ ಸ್ನೇಹಿತೆ, ನನಗೆ ತುಂಬಾ ಬೇಸರವಾಗುತ್ತದೆ. ಆದರೆ ನಾನು ಏನು ಮಾಡಬಹುದು? ನಾನು ನನ್ನನ್ನು ಶಪಿಸುತ್ತಲೇ ಇರುತ್ತೇನೆ. ಹಾಗಾದರೆ ನೀನು ಎಂದಾದರೂ ಒಂದು ಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ್ದೀರಾ? ಹೊರಬರಲು ದಾರಿ ಏನಾಗಿರಬಹುದು? ಅದು ಅಪರಿಚಿತನಲ್ಲದೆ ಬೇರೆ ಏನಾಗಿರಬಹುದು? ಆದರೆ ನೀವು ನಂಬಬಹುದಾದ ವ್ಯಕ್ತಿಯನ್ನು ಸಹ ನೀವು ಹುಡುಕಲು ಸಾಧ್ಯವಿಲ್ಲ. ಸರಿ, ನಾನು ಕಂಡುಹೊಡೆದರೆ ಏನು? ನಾನು ಕಂಡುಹೊಡೆದರೆ ನಾನು ಮೊದಲು ಅವನನ್ನು ಭೇಟಿಯಾಗುತ್ತೇನೆ. ಮೊದಲು ಅವನನ್ನು ಏಕೆ ಭೇಟಿಯಾಗುತ್ತೀರಿ? 2 ಕಾರಣಗಳಿವೆ ದೀದಿ. ಒಂದು, ಎಲ್ಲರೂ ವಿಭಿನ್ನರು, ಆದ್ದರಿಂದ ನೀವು ಹೊಸಬರನ್ನು ಭೇಟಿಯಾಗುವ ಅವಕಾಶವನ್ನು ಪಡೆಯುತ್ತೀರಿ. ಮತ್ತು ಇನ್ನೊಂದು, ಕೆಲಸಕ್ಕೆ ಮುಖ್ಯವಾಗಿದೆ. ಉಳಿದವರೊಂದಿಗೆ ನಾನು ಏನು ಮಾಡಬೇಕು? ಸರಿ, ಯಾರಾದರೂ ನಿನ್ನ ಹೆಂಡತಿಯನ್ನು ತೆಗೆದುಕೊಂಡರೆ ನನ್ನ ಹೆಂಡತಿಯನ್ನು ನನಗೆ ಅವರ ಹೆಂಡತಿಯನ್ನು ಕೊಡುವವರಿಗೆ ಕೊಡುತ್ತೇನೆ. ಅಂದರೆ ನೀನು ಅದಕ್ಕೆ ಸಿದ್ಧನಿದ್ದೀಯಾ? ಹೌದು, ನಾನು ಕೊಡುತ್ತೇನೆ. ನಾನು ನಿನ್ನ ಗುಲಾಮ ಮತ್ತು ನಾನು ಅದನ್ನು ಮಾಡುತ್ತೇನೆ. ನಿನ್ನ ಹೆಂಡತಿ ಪ್ರತಿಯಾಗಿ ಏನು ಸ್ವೀಕರಿಸುತ್ತಾಳೆ? ಅವಳು ಕೋಪಗೊಳ್ಳುವುದಿಲ್ಲ. ಅವಳು ಕೆಟ್ಟದಾಗಿ ಭಾವಿಸುವುದಿಲ್ಲ. ನನ್ನ ಹೆಂಡತಿ ನನ್ನ ನಿಯಂತ್ರಣದಲ್ಲಿದ್ದಾಳೆ ದೀದಿ. ನಾನು ಅವಳನ್ನು ನನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತೇನೆ. ನಾನು ನಿನ್ನ ಹೆಂಡತಿಯನ್ನು ನಿಯಂತ್ರಿಸಲು ಸಾಧ್ಯವಾದರೆ ನಾನು ನಿನ್ನದನ್ನು ನಿಯಂತ್ರಿಸುತ್ತೇನೆ ದೀದಿ. ಅದನ್ನೇ ನಾನು ಬಯಸುತ್ತೇನೆ. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು, ವಾವ್ ದೀದಿ, ವಾವ್, ನೀನು ನನ್ನ ಮೂಸ ಎಲ್ಲವನ್ನೂ ಸುಡುವಂತೆ ಮಾಡಿದ್ದೀರಿ ಎಂದು ಹೇಳಿದಳು. ನಾನು ಹೇಳಿದೆ, ಈಗ ನಿನ್ನ ಸೋದಮಾವನನ್ನು ಸಂತೋಷಪಡಿಸಲು ಪ್ರಾರಂಭಿಸಿ. ಅವನಿಗೆ ಬೆಂಕಿ ಹಚ್ಚಿ. ನಾನು ನಿನ್ನ ಹೆಂಡತಿಯನ್ನು ಸಂತೋಷಪಡಿಸಿ ಬೆಂಕಿ ಹಚ್ಚುತ್ತೇನೆ. ಪರಸ್ಪರರ ಹೆಂಡತಿಯರ ಬಗ್ಗೆ ಮಾತನಾಡೋಣ ಮತ್ತು ಅವರಿಗೆ ಬೆಂಕಿ ಹಚ್ಚೋಣ. ನಂತರ ನಾನು ಅವಳ ಗಂಡನೊಂದಿಗೆ ಮಾತನಾಡಲು ಪ್ರಾರಂಭಿಸಿದೆ ಮತ್ತು ಅವಳು ನನ್ನ ಗಂಡನೊಂದಿಗೆ ಮಾತನಾಡಿದಳು. ನಾವು ಮನೆಗೆ ಬಂದ ತಕ್ಷಣ ನಾವು ಪರಸ್ಪರರ ಹೆಂಡತಿಯರ ಸುತ್ತಲೂ ಸುತ್ತಾಡಲು ಪ್ರಾರಂಭಿಸಿದೆವು. ನಾವಿಬ್ಬರೂ ಹೊಸ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಸೋಫಾದ ಮೇಲೆ ಕುಳಿತೆವು. ನಾವಿಬ್ಬರೂ ಪರಸ್ಪರ ನಮ್ಮ ಅಪಾರ ಸಂತೋಷವನ್ನು ತೋರಿಸಲು ಪ್ರಾರಂಭಿಸಿದೆವು. ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಸ್ವಲ್ಪ ಕೊಳಕು ಮಾತನಾಡಲು ಪ್ರಾರಂಭಿಸಿದೆವು. ನನ್ನ ಗಂಡ ಅವಳ ಅಳಿಯ ಮತ್ತು ಅವಳ ಗಂಡ ನನ್ನ ಅಳಿಯ. ನಮಗೆ ಒಳ್ಳೆಯ ಸಂಬಂಧವಿತ್ತು. ನಂತರ ನಾವೆಲ್ಲರೂ ಕುಡಿಯಲು ಕುಳಿತೆವು. ನಾನು ಕುಡಿಯುತ್ತಿದ್ದೆ ಮತ್ತು ಲಲಿತಾ ಕೂಡ ಕುಡಿಯುತ್ತಿದ್ದಳು. ನಾವು ಪರಸ್ಪರ ಆಕರ್ಷಿತರಾಗಲು ಪ್ರಾರಂಭಿಸಿದೆವು. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಜೋಡಿಗಳು ಪ್ರತಿ ಶನಿವಾರ ಬರುವುದಿಲ್ಲ, ಆದರೆ ಅದು ಸರಿ. ಕೆಲವು ಜೋಡಿಗಳು ಬಂದು ಹೋಗುತ್ತವೆ ಮತ್ತು ನಂತರ ಇದು ಸಂಭವಿಸುತ್ತದೆ. ನಾನು ನನ್ನ ಗಂಡನನ್ನು ಕೇಳಿದೆ, ಇದು ಏನು ವಿಷಯ? ನೀವು ಲಲಿತಾಳನ್ನು ತುಂಬಾ ನೋಡುತ್ತಿದ್ದೀರಾ? ಲಲಿತಾ ಹೇಳಿದಳು, ಏನಾಯಿತು? ಅವನು ನನ್ನ ಅಳಿಯ, ನಾನು ಅವನ ಅಳಿಯ. ಈಗ ನೀವು ನಿಮ್ಮ ಅಳಿಯನನ್ನು ನೋಡದಿದ್ದರೆ ನೀವು ಯಾರನ್ನು ನೋಡಬೇಕಿತ್ತು? ನಿಮಗೆ ಧೈರ್ಯವಿದ್ದರೆ ನೀವು ನಿಮ್ಮ ಅಳಿಯನನ್ನು ನೋಡಬೇಕಿತ್ತು, ಅಲ್ಲವೇ? ನನಗೆ ಹೀಗೆ ಮಾಡಿದವನು. ನಾನು ಅದಾಳ ಕಡೆಗೆ ಕಣ್ಣು ಮಿಟ್ಟಿಕಿಸಿ, ನಾನು ನಿಮ್ಮ ಗಂಡ ಮತ್ತು ನಿಮ್ಮ ಗಂಡನ ಹೆಂಡತಿಯನ್ನು ಸಹ ನೋಡುತ್ತೇನೆ ಎಂದು ಹೇಳಿದೆ. ಲಲಿತಾ ಹೇಳಿದಳು, ಸರಿ, ಹಾಗಾದರೆ ನಾನು ನಿಮ್ಮ ಗಂಡನ ಹೆಂಡತಿಯನ್ನು ಸಹ ನೋಡುತ್ತೇನೆ. ನಾನು ಯಾರಿಗೂ ಕಡಿಮೆಯಿಲ್ಲ. ನಮ್ಮಿಬ್ಬರ ಸಂಭಾಷಣೆಯ ಅರ್ಥ ನಮ್ಮಿಬ್ಬರಿಗೂ ಅರ್ಥವಾಯಿತು. ನಾನು ಸ್ವಲ್ಪ ಕುಳಿದಾಗ ಮಜಾ ಇನ್ನೂ ಹೆಚ್ಚಾಯಿತು. ಲಲಿತಾ ನನ್ನ ಗಂಡನ ಕುತ್ತಿಗೆಗೆ ಕೈ ಹಾಕಿ, ಜೀಜು, ನೀವು ಇವತ್ತು ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೀರಿ ಎಂದು ಹೇಳಿದಳು. ನಾನು ಕೂಡ ಹರೀಶ್ ಪಕ್ಕದಲ್ಲಿ ಕುಳಿತು ಅವನನ್ನು ಮುದ್ದಾಡಲು ಪ್ರಾರಂಭಿಸಿದೆ. ಮುಂದೆ ಏನು ಮಾಡಬೇಕೆಂದು ನಮ್ಮಿಬ್ಬರಿಗೂ ಅರ್ಥವಾಯಿತು. ನಮ್ಮ ಭಾಷಾ ನಡೆ ನಾವು ಒಬ್ಬರಿಗೊಬ್ಬರು ಏನೂ ಹೇಳುತ್ತಿಲ್ಲವೆಂದು ತಿಳಿಸಿತು. ನಮ್ಮ ಕೈಗಳು ಚಲಿಸುತ್ತಿದ್ದವು.
ನಮ್ಮ ಕೈಗಳು ಏನಾಗಲಿದೆ ಎಂದು ಸೂಚಿಸಿದವು. ನನ್ನ ಗಂಡ ಲಲಿತಾಳ ವಸ್ತುಗಳನ್ನು ಹೊರಗೆ ತೆಗೆದು ಹೊರಗೆ ಕರೆದುಕೊಂಡು ಹೋದರು. ಅವಳ ಗಂಡ ಕೂಡ, ವಾವ್ ಸಹೋದರಿ, ನೀವು ಕುಡಿದಿದ್ದೀರಾ? ಏನು, ನೀವು ಸಂಪೂರ್ಣವಾಗಿ ಕುಡಿದಿದ್ದೀರಿ. ಅದು ತುಂಬಾ ಮಜವಾಗಿತ್ತು. ಮದುವೆಯಾದ ನಂತರ ನಾನು ಯಾರೊಂದಿಗಾದರೂ ಹೋಗಿದ್ದು ಇದು ಮೊದಲ ಬಾರಿಗೆ. ನಾನು ವೇಸಿಯನ್ನು ನೋಡುತ್ತಿದ್ದೆ. ಮದುವೆಗೆ ಮೊದಲು ನಾನು ಹಲವು ವೇಸಿಯರನ್ನು ನೋಡಿದ್ದೆ. ಅಂದರೆ ಮದುವೆಗೆ ಮೊದಲು ನಾನು ಚೆನ್ನಾಗಿದ್ದೆ. ಈಗ ಅವಳಾಗಲಿ ನನಗಾಗಲಿ ಯಾವುದೇ ನಾಚಿಕೆ ಅನಿಸಲಿಲ್ಲ. ಆ ಕ್ಷಣದಲ್ಲಿ ಎಲ್ಲರೂ ಉತ್ಸುಕರಾದರು ಮತ್ತು ನೀವು ಯೋಚಿಸುತ್ತಿರುವುದು ಸಂಭವಿಸಿತು. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಲಲಿತಾ ಕೂಡ ನನಗೆ ಬೇಕಾದದ್ದನ್ನು ಹೇಳಿದಳು. ಇದು 1 ವಾರದವರೆಗೆ ಮುಂದುವರಿತು ಮತ್ತು ಅವಳು ಹೊರಗೆ ಹೋದಳು. ಅವಳು ಹೋದ ಸುಮಾರು 1 ವಾರದ ನಂತರ ಅವಳಿಗೆ ಕರೆ ಬಂದಿತ್ತು. ಅವಳು ಹೇಳಿದಳು, ದೀದಿ, ನನ್ನ ಸ್ನೇಹಿತೆ ಒಬ್ಬಳು ನಿನ್ನೆ ತನ್ನ ಗಂಡನೊಂದಿಗೆ ಮುಂಬೈಗೆ ಹೋಗಿದ್ದಳು. ನಾನು ಅವಳಿಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. ಅವಳ ಗಂಡ ತುಂಬಾ ಕುಡಿದಿದ್ದಾನೆ. ನಾನು ನಿಮಗೆ ಹೆಚ್ಚು ಹೇಳಿದರೆ ಅದು ನಿಮ್ಮ ಮಜವನ್ನು ಹಾಳು ಮಾಡುತ್ತದೆ. ಈಗ ನೀವೇ ಹೋಗಿ ಅವನ ಪಪ್ಪಾಯವನ್ನು ನೋಡಿ ಮತ್ತು ನಿಮ್ಮ ಅಳಿಯನಿಗೆ ಕಲಾಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳಿ, ಯಾಕೆಂದರೆ ಅವನು ತುಂಬಾ ಕುಡಿದಿದ್ದಾನೆ. ಅವನು ತುಂಬಾ ಮಜಾ ಮಾಡುತ್ತಿದ್ದಾನೆ. ಅವಳ ಮಾತುಗಳು ಅವಳನ್ನು ಕೆರಳಿಸಿದವು. ಕೇವಲ 2 ನಿಮಿಷಗಳಲ್ಲಿ ಫೋನ್ ಮತ್ತೆ ರಿಂಗಾಯಿತು. ನಾನು ಹಲೋ ಹೇಳಿದ ತಕ್ಷಣ ಅವಳು, ದೀದಿ, ನಾನು ಕಲಾಳೊಂದಿಗೆ ಮಾತನಾಡುತ್ತಿದ್ದೇನೆ. ಲಲಿತಾ ನಿಮ್ಮ ಬಗ್ಗೆ ನನಗೆ ಹೇಳಿದ್ದಳು. ಹಾಗಾಗಿ ನಾನು ಹೇಳಿದೆ, ನಾನು ಲಲಿತಾಳೊಂದಿಗೆ ಮಾತನಾಡಿದ್ದೇನೆ. ನೀವು ಇಂದು ಸಂಜೆ ನನ್ನ ಮನೆಗೆ ಊಟಕ್ಕೆ ಬರಬೇಕು. ಅಷ್ಟೊತ್ತಿಗೆ ನನ್ನ ಗಂಡ ಬಂದಿದ್ದ. ನಾನು ಅವನಿಗೆ ಸುದ್ದಿ ಹೇಳಿದಾಗ ಅವನು ತುಂಬಾ ಸಂತೋಷಪಟ್ಟು, ರಾಧಿಕಾ, ನನ್ನ ಸ್ನೇಹಿತ ದೇವಾ ಕೂಡ ಅವನ ಹೆಂಡತಿ ದಿವ್ಯ ಜೊತೆ ಬರುತ್ತಿದ್ದಾನೆ. ನಾನು ಅವನನ್ನು ಊಟಕ್ಕೆ ಆಹ್ವಾನಿಸಿದ್ದೇನೆ. ಅವನು ನಮ್ಮೊಂದಿಗೆ ಸ್ವಲ್ಪ ಮಜಾ ಮಾಡಲು ಬರುತ್ತಿದ್ದಾನೆ. ಇದನ್ನು ಕೇಳಿ ನನಗೆ 2 ಪಟ್ಟು ಸಂತೋಷವಾಯಿತು. ನಿಜವಾದ ಮಜಾ ಶುರುವಾಗುತ್ತದೆ ಎಂದುಕೊಂಡೆ. ನಾವು 3 ತಲೆಬುರುಡುಗಳನ್ನು ಹಾಕಿಕೊಂಡರೆ ಮಜಾ 3 ಪಟ್ಟು ಹೆಚ್ಚಾಗುತ್ತದೆ. ನಂತರ ನಾನು ಬೇಗನೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದೆ. ಸಂಜೆ ಎಲ್ಲರೂ ಭೇಟಿಯಾಗಿ ಒಬ್ಬರನ್ನೊಬ್ಬರು ತಿಳಿದುಕೊಂಡಾಗ ನಮಗೆ ತುಂಬಾ ಸಂತೋಷವಾಯಿತು. ಕಲಾ ಮತ್ತು ರುಹಾದ್ ಕೂಡ ಶೌಚಾಲಯಕ್ಕೆ ಬಂದಿದ್ದಾರೆ ಎಂದು ನನ್ನ ಪತಿ ದೇವಾಗೆ ಹೇಳಿದ ಮತ್ತು ಅವರಿಬ್ಬರೂ ತುಂಬಾ ಸಂತೋಷಪಟ್ಟರು. ಆ ದಿನ 3 ಜೋಡಿಗಳು ಶೌಚಾಲಯಕ್ಕೆ ಬರುತ್ತಾರೆ ಎಂದು ಕಲಾ ತಿಳಿದಾಗ ಅವಳು ಸಂತೋಷದಿಂದ ಹಾರಿದಳು. ನಾನು ಚಾಪೆಯನ್ನು ಹರಡಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದನು. ನಾವೆಲ್ಲರೂ ಕುಳಿತು ಚಾಪೆ ಕಾರ್ಡ್ಗಳನ್ನು ಬಿಚ್ಚಲು ಪ್ರಾರಂಭಿಸಿದವು. ದೇವ ಹೇಳಿದ, ಹೇ ರಾಡ್ಕಾ, ಅದು ತುಂಬಾ ಚೆನ್ನಾಗಿದೆ. ಶೌಚಾಲಯಕ್ಕೆ ಹೋಗುವ ಮೊದಲು ಸ್ವಲ್ಪ ಕುಡಿದು ಹೋಗುವುದು ಮುಖ್ಯ. ಕಲಾ ಕೂಡ ಹೇಳಿದಳು, ಹೌದು, ಮೊದಲು ಬಾ, ಅದು ಹೆಚ್ಚು ಮಜವಾಗಿರುತ್ತದೆ. ಈ ಇಬ್ಬರು ಹೆಂಡತಿಯರು ಸಹ ನನ್ನಂತೆ ಮದ್ಯದ ಬಗ್ಗೆ ಇಷ್ಟಪಡುತ್ತಾರೆ ಎಂದು ನನಗೆ ಅರಿವಾಯಿತು. ಎಲ್ಲರೂ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದರು. ಅವನು ತನ್ನೊಡದಿ ಮಾತನಾಡಲು ಪ್ರಾರಂಭಿಸಿದ. ದೇವ ಹೇಳಿದ, ನನ್ನ ಸ್ನೇಹಿತೆ, ನಾನು ಬಹಳ ಸಮಯದಿಂದ ಶೌಚಾಲಯದ ಬಗ್ಗೆ ಯೋಚಿಸುತ್ತಿದ್ದೇನೆ. ಆದರೆ ನನಗೆ ಅದು ಎಂದಿಗೂ ಸಿಗಲಿಲ್ಲ. ಆ ದಿನ ರಾಘವದನ್ನು ಉಲ್ಲೇಖಿಸಿದಾಗ ನನಗೆ ತುಂಬಾ ಸಂತೋಷವಾಯಿತು. ನಾನು ನನ್ನ ಹೆಂಡತಿ ದಿವ್ಯಾಳಿಗೆ ಹೇಳಿದಾಗ ಅವಳು ಸಂತೋಷದಿಂದ ಹಾರಿದಳು ಮತ್ತು ತಿನ್ನುವುದನ್ನು ಕುಡಿಯುವುದನ್ನು ಮರೆತಳು. ಲಲಿತಾ ಹೇಳಿದಾಗ ಮುಂಬೈನಲ್ಲಿ ನನ್ನದೇ ಆದ ಯಾರಾದರೂ ಇದ್ದರೆ ಅವರೊಂದಿಗೆ ನನ್ನನ್ನು ಸಮಾಧಾನಪಡಿಸಿಕೊಳ್ಳಲು ಅವಕಾಶ ಸಿಗುತ್ತದೆ ಎಂದು ನನಗೆ ಸಂತೋಷವಾಯಿತು. ನನ್ನ ಗಂಡನ ಮುಖ ಬೆಳಗಿತು. ಶರಬತ್ತು ಹೀರುವಾಗ ನಾವೆಲ್ಲರೂ ಅನೇಕ ಸಂಭಾಷಣೆಗಳನ್ನು ನಡೆಸಿದೆವು. ಅದು ನಮ್ಮನ್ನು ಹತ್ತಿರಕ್ಕೆ ತಂದಿತು. ನಮ್ಮ ನಡುವಿನ ಸಂಕೋಚ ಮತ್ತು ಹಿಂಜರಿಕೆಯ ತಡೆಗೋಡೆ ಮುರಿದು ಹೋಯಿತು. ಪ್ರಿಯರೇ, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.